ಹಾಯ್ ಹಲೋ ನಮಸ್ಕಾರ. ಇವತ್ತು ಜೇನುಕಲ್ಲಮ್ಮ ದೇವಿಯ ಒಂದು ಕಿರು ಪರಿಚಯ. ಈ ಜೇನುಕಲ್ಲಮ್ಮ ದೇವಿಗೆ ಅಮ್ಮನಘಟ್ಟನ ಹೆಸರು ಇದೆ. ಈ ಅಮ್ಮನಘಟ್ಟವು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕೊಡೂರು ಸಮೀಪದಲ್ಲಿದೆ. ಕೊಡೂರಿಂದ ಕೆಲವೇ 4 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಸ್ಥಾನಕ್ಕೆ ನಾವು ದಟ್ಟನೆಯ ಕಾಡಿನ ಮಧ್ಯೆ ಹೋಗಬೇಕು. ಇಲ್ಲಿ ಹೋಗ್ತಾ ಗಿಡ ಮರ ಕಾಡು ಬೆಟ್ಟ ಗುಡ್ಡ ಜಲಪಾತ ಎಲ್ಲವೂ ಇದೆ, ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಇಲ್ಲಿನ ವಿಶೇಷತೆ ಏನು ಅಂದರೆ, ಯಾವುದೇ ರೀತಿ ಸಮಸ್ಯೆ ಆದರೂ ರೈತರಿಗೆ ಈ ದೇವಿನೇ ನೆನ್ಕೊಂಡಿರೋದು. ಅಲ್ಲಿನ ಸುತ್ತಮುತ್ತಲಿನ ಎಲ್ಲ ರೈತರು ಯಾವುದೇ ರೀತಿ ಹರಕೆ ಮಾಡಿಕೊಂಡ್ರೆ ಅವ್ರ ಮನೆ ಗದ್ದೆಗಳ ಸಮಸ್ಯೆ ಆಗಿರ್ಬೋದು, ಅವ್ರ ಮನುಷ್ಯರಿಗೆ ಏನಾದ್ರು ರೋಗ ರುಜಿನಗಳು ಬಂದಿರ್ಬೋದು, ಕಜ್ಜಿ ಕುರ ಈ ಚಿಂಕುಲು ಅಂತೀವಲ್ಲ, ಇವೆಲ್ಲೇನಾದ್ರು ಬಂದರೆ ಓಕೆ, ಎಲ್ಲದ ರೀತಿಯ ಅದು ಇದು ಅನ್ನೋದೇನಿಲ್ಲ, ಎಲ್ಲದಕ್ಕೂ ಹರಕೆ ಮಾಡ್ಕೊಳ್ತಾರೆ, ಎಲ್ಲದೂ ಸಾಲ್ವ್ ಆಗುತ್ತೆ. ಆ್ಯಕ್ಚುಲಿ ಮಳೆದಮಾಸೆ ಟೈಮಲ್ಲಿ ಮಂಗಳವಾರ ಶುಕ್ರವಾರ ಜಾತ್ರೆ ಇರುತ್ತೆ. ಆ ಟೈಮ್ನಲ್ಲಿ ಹರಕೆನಾಗ ಅಂತ ಸಿಗುತ್ತೆ, ಕೊಂಡು ಒಪ್ಸಿದ್ರೆ ಆಯಿತು, ಅಲ್ಲಿಗೆ ನಾವು ಮಾಡ್ಕೊಂಡ್ರೆ ಹರಕೆನೂ ಮುಗೀತದೆ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ, ಇನ್ನು ದೇವಸ್ಥಾನದ ಹಿಂಭಾಗದಲ್ಲಿ ಹೋದರೆ ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಎಷ್ಟು ದೂರ ಕಾಣುತ್ತೆ ಅಂದರೆ ಅಷ್ಟು ದೂರ ನೋಡ್ಬೋದು. ಆಕಾಶನೇ ಬಂದು ಭೂಮಿಗೆ ತಾಕೊಂಡಿದೆ ಅನ್ನೋ ಫೀಲ್ ಬರುತ್ತೆ. ಇಲ್ಲಿ ದೇವಿಯು ಈ ಗುಹೆಯ ಒಳಗಡೆ ನೆಲೆಸಿದ್ದಾರೆ. ದೇವಿಯ ಚಿತ್ರ ಮುಂದೆ ಬರುತ್ತೆ, ನೋಡಿ ಎಂಜಾಯ್ ಮಾಡಿ. ಯಾರೆಲ್ಲ ಹೋಗಿಲ್ಲ ದಯವಿಟ್ಟು ಒಂದ್ಸರಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. 2 ನಿಮಿಷದಲ್ಲಿ ಏನೂ ಹೇಳೋಕ್ಕಾಗಲ್ಲ, ಬಟ್ ಟ್ರೈ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಶೇರ್ ಟು ಆಲ್ ಯುವರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. Thank you so much. Please visit once.